ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು 2019ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 1. ಭಾರತೀಯ ಕಾಂಗ್ರೆಸ್ಸಿನ ಮಧ್ಯಮ ಬಣವು ಬ್ರಿಟಿಷರೊಂದಿಗೆ ವ್ಯವಹರಿಸಲು 3Pಯನ್ನು ನಂಬುತ್ತದೆ. 3Pನ ಸಂಕ್ಷೇಪಣೆ ರೂಪ. ಆಪ್ಷನ್ ಎ ಪ್ರೇಯರ್, ಪೆಟಿಷನ್ ಮತ್ತು ಪವರ್, ಬಿ ಪ್ರೇಯರ್, ಪೆಟಿಷನ್ ಮತ್ತು ಪೇಷನ್ಸ್, ಸಿ ಪ್ರೇಯರ್, ಪೆಟಿಷನ್ ಮತ್ತು ಪ್ರೊಟೆಸ್ಟ್, ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೇಯರ್, ಪೆಟಿಷನ್ ಮತ್ತು ಪ್ರೊಟೆಸ್ಟ್. ಇಲ್ಲಿ ಭಾರತೀಯ ರಾಷ್ಟ್ರೀಯ ಮಾಧ್ಯಮ ಬಣವು ಬ್ರಿಟಿಷರ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ರೀತಿಯಲ್ಲಿ ಮುಂದಿಡುತ್ತೆ. ಅವರ ವಿಧಾನವನ್ನು ಸಾಮಾನ್ಯವಾಗಿ 3P ಎಂದು ನಂಬಲಾಗುತ್ತದೆ. ಇಲ್ಲಿ ಪ್ರೇಯರ್ ಅಂತ ಬಂದರೆ ಪ್ರಾರ್ಥನೆ, ಪೆಟಿಷನ್ ಅಂದರೆ ಮನವಿ, ಪ್ರೊಟೆಸ್ಟ್ ಅಂದರೆ ಪ್ರತಿಭಟನೆ. ಪ್ರಶ್ನೆ 2. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವು ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಆಪ್ಷನ್ ಎ ಒ ಹ್ಯೂಮ್, ಬಿ ಬಬ್ರುದ್ದೀನ್ ತಯಾಬ್ಜಿ, ಸಿ ಜೆ.ಪಿ. ಕೃಪಲಾನಿ, ಡಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಡಬ್ಲ್ಯೂ.ಸಿ. ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಎ.ಒ. ಹ್ಯೂಮ್ ಅಂತ ಬಂದರೆ ಕಾಂಗ್ರೆಸ್ ಸ್ಥಾಪನೆಯ ಪ್ರಮುಖ ಪಾತ್ರ ವಹಿಸಿಕೊಂಡಿರ್ತಕ್ಕಂಥವರು. ಇನ್ನು ಬಬ್ರುದ್ದೀನ್ ತಯಾಬ್ಜಿ ಅಂತ ಬಂದರೆ ಇವರು 1887ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಮೊದಲ ಮುಸ್ಲಿಂ ವ್ಯಕ್ತಿ. ಯಾರು? ಬಬ್ರುದ್ದೀನ್ ತಯಾಬ್ಜಿ. ಇನ್ನು ಜೆ.ಪಿ. ಕೃಪಲಾನಿ ಅಂತ ಬಂದರೆ ಇವರು ನಂತರದ ಕಾಲದಲ್ಲಿ ಕಾಂಗ್ರೆಸ್ ನಾಯಕರಾಗ್ತಾರೆ. ಪ್ರಶ್ನೆ 3. ಮೊಘಲ್ ಸಿಂಹಾಸನದ ಉತ್ತರಾಧಿಕಾರಿ ದಾರಾ ಶಿಕೋಹಿ ಅವರನ್ನ ಯಾರು ಸೋಲಿಸಿದರು? ಆಪ್ಷನ್ ಎ ಔರಂಗಜೇಬ್, ಬಿ ಶಹಜಹಾನ್, ಸಿ ಜಹಾಂಗೀರ್, ಡಿ ಅಕ್ಬರ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಔರಂಗಜೇಬ್. ಔರಂಗಜೇಬ್ ಮತ್ತು ದಾರಾ ಶಿಕೋಹಿ ಬಂದ್ಬಿಟ್ಟು ಸಹೋದರರು. ಇವರು ಶಹಜಾನನ ಮಕ್ಕಳು. ಔರಂಗಜೇಬ್ ಮತ್ತು ದಾರಾ ಶಿಕೋಹಿ ನಡುವೆ ಒಟ್ಟಾರೆಯಾಗಿ 3 ಯುದ್ಧ ನಡೆಯುತ್ತೆ. ಒಂದು ಧರ್ಮತ್ ಯುದ್ಧ, ಎರಡನೆಯದು ಸಮಗಢ್ ಯುದ್ಧ, ಮೂರನೆಯದು ದೇವರಾಯಿ ಯುದ್ಧ. ಈ 3 ಯುದ್ಧಗಳ ನಂತರ ದಾರಾ ಶಿಕೋಹಿ ಸೋಲ್ತಾನೆ, ಔರಂಗಜೇಬ್ ಗೆಲುವನ್ನು ಸಾಧಿಸಿ ಉತ್ತರಾಧಿಕಾರಿ ಆಗ್ತಾನೆ. ಪ್ರಶ್ನೆ 4. ಬ್ರಿಟಿಷರ ವಿರುದ್ಧ ಯಾವ ಬೃಹತ್ ಆಂದೋಲನವು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ದಂಡಿ ಮಾರ್ಚ್ನಿಂದ ಪ್ರಾರಂಭವಾಯಿತು? ಆಪ್ಷನ್ ಎ ಖಿಲಾಫತ್ ಚಳವಳಿ, ಬಿ ಅಸಹಕಾರ ಚಳವಳಿ, ಸಿ ಭಾರತ ಬಿಟ್ಟು ತೊಲಗಿರಿ ಚಳವಳಿ, ಡಿ ಕಾನೂನು ಅಸಹಕಾರ ಚಳವಳಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನು ಅಸಹಕಾರ ಚಳವಳಿ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು 1930ರ ದಂಡಿ ಮಾರ್ಚ್ ಮೂಲಕ ಬ್ರಿಟಿಷರ ಉಪ್ಪು ಕಾನೂನನ್ನು ಉಲ್ಲಂಘಿಸಿ ಕಾನೂನು ಅಸಹಕಾರ ಚಳವಳಿಯನ್ನು ಆರಂಭ ಮಾಡ್ತಾರೆ. ಇನ್ನು ಖಿಲಾಫತ್ ಚಳವಳಿ ಬಂದ್ಬಿಟ್ಟು 1919ರಲ್ಲಿ ನಡೆದಿರ್ತಕ್ಕಂಥದ್ದು. ಅಸಹಕಾರ ಚಳವಳಿ ನಡೆದಿರ್ತಕ್ಕಂಥದ್ದು 1920ರಲ್ಲಿ. ಭಾರತ ಬಿಟ್ಟು ತೊಲಗಿರಿ ಚಳವಳಿ ನಡೆದಿರ್ತಕ್ಕಂಥದ್ದು 1942ರಲ್ಲಿ. ಪ್ರಶ್ನೆ 5. ಹಂಪಿಯ ಪ್ರಾಚೀನ ಅವಶೇಷಗಳು ಯಾವ ನದಿಯ ದಂಡೆಯಲ್ಲಿದೆ? ಆಪ್ಷನ್ ಎ ಮಲಪ್ರಭಾ ನದಿ, ಬಿ ತುಂಗಭದ್ರಾ ನದಿ, ಸಿ ಕಾವೇರಿ ನದಿ, ಡಿ ಕಬಿನಿ ನದಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿ. ಹಂಪಿ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಯಾವ ನದಿಯ ದಡದ ಮೇಲೆ ಕಂಡುಬರುತ್ತೆ? ತುಂಗಭದ್ರಾ ನದಿಯ ದಡದ ಮೇಲೆ ಕಂಡುಬರುತ್ತೆ. ಪ್ರಶ್ನೆ 6. ಭಾರತದ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಯಾವಾಗ ಸ್ಥಳಾಂತರಿಸಲಾಯಿತು? ಆಪ್ಷನ್ ಎ 1910, ಬಿ 1911, ಸಿ 1912, ಡಿ 1913. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 1911. ಇಲ್ಲಿ ಬ್ರಿಟಿಷ್ ಚಕ್ರವರ್ತಿ ಆಗಿರ್ತಕ್ಕಂತಹ 5ನೇ ಕಿಂಗ್ ಜಾರ್ಜ್ ಅವರಿಂದ 1911ರಲ್ಲಿ ದೆಹಲಿ ದರ್ಬಾರಿನಲ್ಲಿ ಘೋಷಣೆ ಆಗುತ್ತೆ. ಬಳಿಕ ಬ್ರಿಟಿಷ್ ಭಾರತದ ವೈಸ್ರಾಯ್ ಆಗಿರ್ತಕ್ಕಂತಹ 2ನೇ ಲಾರ್ಡ್ ಹಾರ್ಡಿಂಜ್ ಅವರ ಕಾಲದಲ್ಲಿ ಈ ಸ್ಥಳಾಂತರದ ಪ್ರಕ್ರಿಯೆ ಏನಾಗುತ್ತೆ ಅಂದರೆ ಮುಂದುವರಿಯುತ್ತೆ. ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು 12 ಡಿಸೆಂಬರ್ 1911ರಲ್ಲಿ. ಪ್ರಶ್ನೆ 7. ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿರ್ತಕ್ಕಂತಹ ಗುಹೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ? ಆಪ್ಷನ್ ಎ ಅಜಂತಾ, ಬಿ ಎಲ್ಲೋರಾ, ಸಿ ಎಡಕಲ್, ಡಿ ಕಾರ್ಲೆ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಎಲ್ಲೋರಾ. ಎಲ್ಲೋರಾದಲ್ಲಿ ಬುದ್ಧರ, ಹಿಂದೂಗಳ ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿರ್ತಕ್ಕಂತಹ ಗುಹೆಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಅಜಂತಾ ಅಂತ ಬಂದರೆ ಅಲ್ಲಿ ಬೌದ್ಧ ಗುಹೆಗಳು ಕಂಡುಬರುತ್ತೆ. ಎಡಕಲ್ ಅಂತಕ್ಕಂಥದ್ದು ಕೇರಳದ ಶಿಲಾಶಾಸನಗಳಿಗಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಕಾರ್ಲೆ ಅಂತ ಬಂದರೆ ಇಲ್ಲಿ ಮುಖ್ಯವಾಗಿ ಬೌದ್ಧ ಚೈತ್ಯಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ಪ್ರಶ್ನೆ 8. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಯಾರನ್ನ ಪೂಜಿಸುತ್ತಾರೆ?
ಆಪ್ಷನ್ ಎ ಪಶುಪತಿ, ಬಿ ಅಯ್ಯಪ್ಪ, ಸಿ ಹನುಮಾನ್, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಪಶುಪತಿ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಪಶುಪತಿಯನ್ನ ಪೂಜಿಸುತ್ತಾರೆ. ಪ್ರಶ್ನೆ 9. ಕಾಂಬೋಡಿಯಾದಲ್ಲಿರುವ ಅಂಗಕೋರ್ ವಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆ? ಆಪ್ಷನ್ ಎ ಕಾಳಿ, ಬಿ ಹನುಮಾನ್, ಸಿ ವಿಷ್ಣು, ಡಿ ಶಿವ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣು. ಪ್ರಶ್ನೆ 10. ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಳಿ ಮಲಗುವುದು? ಆಪ್ಷನ್ ಎ ವೇದಾಂತಗಳು, ಬಿ ಉಪನಿಷತ್ಗಳು, ಸಿ ಅರಣ್ಯಕಗಳು, ಡಿ ಬ್ರಾಹ್ಮಣಕಗಳು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಉಪನಿಷತ್ಗಳು. ಪ್ರಶ್ನೆ 11. ಈ ಕೆಳಗಿನವರಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾರನ್ನ 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡಿದರು? ಆಪ್ಷನ್ ಎ ವಿನೋಬಾ ಭಾವೆ, ಬಿ ಲೋಕಮಾನ್ಯ ತಿಲಕ್, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ಜವಾಹರ್ಲಾಲ್ ನೆಹರು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ವಿನೋಬಾ ಭಾವೆ. ವಿನೋಬಾ ಭಾವೆ ಅವರನ್ನ ಮಹಾತ್ಮ ಗಾಂಧೀಜಿಯವರು 1940ರ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆ ಮಾಡ್ತಾರೆ. ಪ್ರಶ್ನೆ 12. ಪ್ರಾಚೀನ ಭಾರತದ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳು ಎಷ್ಟು ಸಂಖ್ಯೆಯಲ್ಲಿವೆ? ಆಪ್ಷನ್ ಎ 15, ಬಿ 16, ಸಿ 17, ಡಿ 18. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 16. ಪ್ರಶ್ನೆ 13. ವಿಜಯನಗರದ ಯಾವ ದೊರೆಯು ಗಜಬೇಟೆಗಾರ ಎಂಬ ಬಿರುದನ್ನು ಸ್ವೀಕರಿಸಿದನು? ಆಪ್ಷನ್ ಎ ಹರಿಹರ, ಬಿ ಬುಕ್ಕ, ಸಿ 1ನೇ ದೇವರಾಯ, ಡಿ 2ನೇ ದೇವರಾಯ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ 2ನೇ ದೇವರಾಯ. 2ನೇ ದೇವರಾಯನಿಗೆ ಗಜಬೇಟೆಗಾರ ಎಂಬ ಬಿರುದಿತ್ತು. ಹರಿಹರ ಮತ್ತು ಬುಕ್ಕ ಅಂತ ಬಂದ್ರೆ ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಇನ್ನು 1ನೇ ದೇವರಾಯ ಅಂತ ಬಂದ್ರೆ ಈತ ಸಂಗಮ ವಂಶದ ಪ್ರಮುಖ ಅರಸರಲ್ಲಿ ಒಬ್ಬನು. ಈತ ನೀರಾವರಿ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು 2ನೇ ದೇವರಾಯ ಬಂದ್ಬಿಟ್ಟು ಈತ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಅರಸರಲ್ಲಿ ಒಬ್ಬ ಇರ್ತಾನೆ. ಈತನಿಗಿರ್ತಕ್ಕಂತಹ ಬಿರುದು ಗಜಬೇಟೆಗಾರ. ಇನ್ನು ಇವನ ಆಡಳಿತವನ್ನ ವಿಜಯನಗರ ಸಾಮ್ರಾಜ್ಯದ ಸಮಯವನ್ನ ಸುವರ್ಣ ಯುಗವೆಂದು ಕರೆಯಲಾಯಿತು. ಪ್ರಶ್ನೆ 14. ಬಹಮನಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಅಲಾವುದ್ದೀನ್ ಬಹಮನ್ ಶಾ, ಬಿ ದೌಡ್ ಶಾ, ಸಿ ಅಲಾವುದ್ದೀನ್ ಮುಜಾಹಿದ್ ಶಾ, ಡಿ ಮೊಹಮ್ಮದ್ ಶಾ 1ನೇ ಮೊಹಮ್ಮದ್ ಶಾ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಅಲಾವುದ್ದೀನ್ ಬಹಮನ್ ಶಾ. ಅಲಾವುದ್ದೀನ್ ಬಹಮನ್ ಶಾ ಏನ್ ಮಾಡ್ತಾನಂದ್ರೆ ಬಹಮನಿ ಸಾಮ್ರಾಜ್ಯವನ್ನ ಕ್ರಿಸ್ತಶಕ 1347ರಲ್ಲಿ ಸ್ಥಾಪನೆ ಮಾಡ್ತಾನೆ. ಇವನ ಮೂಲ ಹೆಸರು ಬಂದ್ಬಿಟ್ಟು ಹಸನ್ ಗಂಗು. ಇನ್ನು ಇವರ ರಾಜಧಾನಿ ಬಂದ್ಬಿಟ್ಟು ಕಲಬುರ್ಗಿ ಅಥವಾ ಗುಲ್ಬರ್ಗ. ಪ್ರಶ್ನೆ 15. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ವಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಹಾಡಲಾಯಿತು? ಆಪ್ಷನ್ ಎ ಮದ್ರಾಸ್ ಅಧಿವೇಶನ 1887, ಬಿ ಅಲಹಾಬಾದ್ ಅಧಿವೇಶನ 1888, ಸಿ ಸೂರತ್ ಅಧಿವೇಶನ 1907, ಡಿ ಕೋಲ್ಕತ್ತಾ ಅಧಿವೇಶನ 1896. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ ಅಧಿವೇಶನ 1896. ಪ್ರಶ್ನೆ 16. ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನು ಮೊದಲು ಬಾರಿಗೆ ಅಂಗೀಕರಿಸಲಾಗಿದ್ದು ಯಾವಾಗ? ಆಪ್ಷನ್ ಎ ಬಂಗಾಳದ ವಿಭಜನೆ ವಿರುದ್ಧ ಆಂದೋಲನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ, ಬಿ ಹೋಮ್ ರೂಲ್ ಚಳವಳಿ, ಸಿ ಅಸಹಕಾರ ಚಳವಳಿ, ಡಿ ಸೈಮನ್ ಆಯೋಗದ ಭಾರತ ಭೇಟಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಬಂಗಾಳದ ವಿಭಜನೆಯ ವಿರೋಧ ಆಂದೋಲನೆ. ಇಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ 1905 ಅಕ್ಟೋಬರ್ 16ರಂದು ಬಂಗಾಳವನ್ನ ವಿಭಜನೆ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಈ ವಿಭಜನೆಯನ್ನ ವಿರೋಧಿಸಿ ದೇಶಾದ್ಯಂತ ಬೃಹತ್ ಚಳುವಳಿಗಳು ಆರಂಭವಾಗುತ್ತೆ. ಇದೇ ಸಂದರ್ಭದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಘೋಷಣೆಗಳನ್ನ ಮೊದಲ ಬಾರಿಗೆ ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಗುತ್ತದೆ. ಪ್ರಶ್ನೆ 17. ಮಹಾಬಲಿಪುರಂನಲ್ಲಿ 7 ಪಗೋಡಗಳು ಮತ್ತು 7 ರಥಗಳನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ 1ನೇ ಮಹೇಂದ್ರ ವರ್ಮ, ಬಿ 1ನೇ ನರಸಿಂಹ ವರ್ಮ, ಸಿ ಪರಮೇಶ್ವರ ವರ್ಮ, ಡಿ ಅಪರಾಜಿತ ವರ್ಮ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 1ನೇ ನರಸಿಂಹ ವರ್ಮ. ಈತ ಮಹಾಬಲಿಪುರಂನಲ್ಲಿ 7 ಪಗೋಡಗಳು ಮತ್ತು 7 ರಥಗಳನ್ನು ನಿರ್ಮಿಸ್ತಾನೆ. ಹೀಗಾಗಿ ಈತನಿಗೆ ಮಹಾಮಲ್ಲ ಅಂತಕ್ಕಂತಹ ಬಿರುದು ಕೂಡ ಬರುತ್ತೆ. ಪ್ರಶ್ನೆ 18. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಆಪ್ಷನ್ ಎ ಮೌಂಟ್ ಬ್ಯಾಟನ್, ಬಿ ಲಾರ್ಡ್ ವಿಲಿಯಂ ಬೆಂಟಿಂಕ್, ಸಿ ಲಾರ್ಡ್ ಕ್ಯಾನಿಂಗ್, ಡಿ ಇವರುಗಳಲ್ಲಿ ಯಾರೂ ಅಲ್ಲ. ಇಲ್ಲಿ ಬರ್ತಕ್ಕಂತಹ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಈತ ಭಾರತದ ಮೊದಲ ಗವರ್ನರ್ ಜನರಲ್. ಇಲ್ಲಿ
1833ರ ಚಾರ್ಟರ್ ಕಾಯ್ದೆ ಮೂಲಕ ಏನ್ ಮಾಡಲಾಗುತ್ತೆ ಅಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನಾಗಿ ಪರಿವರ್ತಿಸಲಾಗುತ್ತೆ. ಸೊ ಆ ಸಮಯದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು ಮೌಂಟ್ ಬ್ಯಾಟನ್ ಅಂತ ಬಂದ್ರೆ ಈತ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಲಾರ್ಡ್ ಕ್ಯಾನಿಂಗ್ ಅಂತ ಬಂದ್ರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ವೈಸ್ರಾಯ್. ಯಾರು? ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ 19. ಭಾರತದ ಮೊದಲ ಮಹಾನಗರ ಪಾಲಿಕೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಕೋಲ್ಕತ್ತಾ, ಬಿ ದೆಹಲಿ, ಸಿ ಬಾಂಬೆ, ಡಿ ಮದ್ರಾಸ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಡಿ ಮದ್ರಾಸ್. ಪ್ರಶ್ನೆ 20. ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಜ್ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ವಿಜಯನಗರ್, ಬಿ ಹೈದರಾಬಾದ್, ಸಿ ವೆಲ್ಲೋರಾ, ಡಿ ವಿಜಯಪುರ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಡಿ ವಿಜಯಪುರ. ಗೋಲ್ ಗುಂಬಜ್ ಅಂತಕ್ಕಂಥದ್ದು ಕರ್ನಾಟಕದ ವಿಜಯಪುರದಲ್ಲಿ ಕಂಡುಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದನ್ನ ಆದಿಲ್ ಶಾಹಿ ವಂಶದ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾಹಿ ಅವರ ಸಮಾಧಿಯನ್ನಾಗಿ ಅಥವಾ ಸಮಾಧಿಯಾಗಿ ನಿರ್ಮಿಸಲಾಗಿದೆ. ಯಾವುದು? ಗೋಲ್ ಗುಂಬಜ್ ಕಂಡುಬರ್ತಕ್ಕಂಥದ್ದು ವಿಜಯಪುರದಲ್ಲಿ. ಪ್ರಶ್ನೆ 21. ಸತಿ ಸಹಗಮನ ನಿರ್ಮೂಲನಾ ಕಾನೂನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ, ಬಿ ಲಾರ್ಡ್ ರಿಪ್ಪನ್, ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಡಿ ಲಾರ್ಡ್ ವೆಲ್ಲೆಸ್ಲಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್. ಈತ ಸತಿ ಸಹಗಮನ ನಿರ್ಮೂಲನಾ ಕಾನೂನನ್ನ ಜಾರಿಗೆ ತಂದಿದ್ದ. ಪ್ರಶ್ನೆ 22. ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಆಪ್ಷನ್ ಎ ಲಾಲಾ ಲಜಪತ್ ರಾಯ್, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಬಾಲ್ ಗಂಗಾಧರ್ ತಿಲಕ್, ಡಿ ಬಿಪಿನ್ ಚಂದ್ರಪಾಲ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 23. ಈ ಕೆಳಗಿನ ಯಾರು ಗಡಿನಾಡಿನ ಗಾಂಧಿ ಎಂದು ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಹಸ್ರತ್ ಮೊಹನಿ, ಬಿ ಮೌಲಾನ್ ಅಬುಲ್ ಕಲಾಂ ಆಜಾದ್, ಸಿ ಇಕ್ಬಾಲ್ ಖಾನ್, ಡಿ ಖಾನ್ ಅಬ್ದುಲ್ ಗಫರ್ ಖಾನ್. ಇಲ್ಲಿ ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಖಾನ್ ಅಬ್ದುಲ್ ಗಫರ್ ಖಾನ್. ಇವರನ್ನ ಗಡಿನಾಡಿನ ಗಾಂಧಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 24. ಕರ್ನಾಟಕದ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಯಿತು? ಆಪ್ಷನ್ ಎ ಅಜಾತಶತ್ರು, ಬಿ ಚಂದ್ರಗುಪ್ತ ಮೌರ್ಯ, ಸಿ ಬಿಂಬಸಾರ, ಡಿ ಮಹಾಪದ್ಮಾನಂದ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ. ಇಲ್ಲಿ ಚಂದ್ರಗುಪ್ತ ಮೌರ್ಯ ಅಂತ ಬಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಈತ ಜೀವನದ ಕೊನೆಯ ಹಂತದಲ್ಲಿ ಜೈನ ಧರ್ಮವನ್ನ ಸ್ವೀಕರಿಸ್ತಾನೆ. ಜೈನ ಆಚಾರ್ಯನಾಗಿರ್ತಕ್ಕಂತಹ ಭದ್ರಬಾಹುವಿನೊಂದಿಗೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ಒಂದು ಸಲ್ಲೇಖನ ವ್ರತವನ್ನ ಆಚರಿಸಿದ ಅಂತ ಹೇಳಲಾಗುತ್ತೆ. ಇವನ ಆಗಮನದಿಂದಾಗಿ ಕರ್ನಾಟಕದಲ್ಲಿ ಜೈನ ಧರ್ಮದ ಬೆಳವಣಿಗೆಗೆ ಮಹತ್ವದ ಉತ್ತೇಜನ ದೊರೆಯಿತು ಎಂದು ಹೇಳಲಾಗುತ್ತದೆ. ಸೊ ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 25. ರಾಜತರಂಗಿಣಿಯ ಲೇಖಕರು ಯಾರು? ಆಪ್ಷನ್ ಎ ಕಲ್ಹಣ, ಬಿ ಬಾಣಭಟ್ಟ, ಸಿ ಅಭಿನವಗುಪ್ತ, ಡಿ ಕಾಳಿದಾಸ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಹಣ. ಕಲ್ಹಣ ಬರೆದಿರ್ತಕ್ಕಂಥದ್ದು ರಾಜತರಂಗಿಣಿ. ಇನ್ನು ಬಾಣಭಟ್ಟ ಅಂತ ಬಂದ್ರೆ ಹರ್ಷಚರಿತ ಕಾದಂಬರಿ ಬರೆದಿರ್ತಕ್ಕಂಥದ್ದು ಬಾಣಭಟ್ಟ. ಅಭಿನವ ಗುಪ್ತ ಬಂದ್ಬಿಟ್ಟು ಕಾಶ್ಮೀರ ಶೈಲಿಯ ತತ್ವಜ್ಞಾನಿ ಈತ. ಕಾಳಿದಾಸನ ಕಾದಂಬರಿ ಅಥವಾ ಕೃತಿಗಳನ್ನ ನೋಡೋದಾದ್ರೆ ಅಭಿಜ್ಞಾನ ಶಕುಂತಲೆ, ಮೇಘದೂತ, ರಘುವಂಶ ಮತ್ತು ಕುಮಾರ ಸಂಭವ ಇವೆಲ್ಲವೂ ಕಾಳಿದಾಸನದು. ರಾಜತರಂಗಿಣಿ ಬಂದ್ಬಿಟ್ಟು ಕಲ್ಹಣದು. ಪ್ರಶ್ನೆ 26. ರಾಜಾರಾಮ್ ಮೋಹನ್ ರಾಯ್ ಯಾವುದರ ಸ್ಥಾಪಕರಾಗಿದ್ದರು? ಆಪ್ಷನ್ ಎ ಬ್ರಹ್ಮ ಸಮಾಜ, ಬಿ ಪ್ರಾರ್ಥನಾ ಸಮಾಜ, ಸಿ ರಾಮಕೃಷ್ಣ ಮಿಷನ್, ಡಿ ಆರ್ಯ ಸಮಾಜ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮ ಸಮಾಜ. ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದ್ರು. ಇನ್ನು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವರು ಆತ್ಮಾರಾಮ್ ಪಾಂಡುರಂಗ್. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದ. ಇನ್ನು ಆರ್ಯ ಸಮಾಜ ಅಂತ ಬಂದ್ಬಿಟ್ಟು ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ 27. ವಿಜಯಪುರದ ಗೋಲ್ ಗುಂಬಜ್ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಬಹುಮನಿ ರಾಜವಂಶ, ಬಿ ಆದಿಲ್ ಶಾಹಿ, ಸಿ ತುಘಲಕ್, ಡಿ ಕುತುಬ್ ಶಾಹಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಲ್ ಶಾಹಿ. ಪ್ರಶ್ನೆ 28. ಮೊಘಲ್ ಚಕ್ರವರ್ತಿ ಅಕ್ಬರ್ ಸಮಾಧಿ ಎಲ್ಲಿದೆ? ಆಪ್ಷನ್ ಎ ಆಗ್ರಾ, ಬಿ ದೆಹಲಿ, ಸಿ ಲಾಹೋರ್, ಡಿ ಕಾಶ್ಮೀರ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ರಾ. ಆಗ್ರಾದಲ್ಲಿ ನಾವು ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂತಹ ಅಕ್ಬರ್ನ ಸಮಾಧಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ದೆಹಲಿಯಲ್ಲಿ ಬಂದ್ರೆ ಹುಮಾಯೂನ್ ಸಮಾಧಿ ಕಂಡುಬರುತ್ತೆ. ಲಾಹೋರಲ್ಲಿ ಜಹಾಂಗೀರ್ ಸಮಾಧಿ ಕಂಡುಬರುತ್ತೆ. ಕಾಶ್ಮೀರ ಬಂದ್ಬಿಟ್ಟು ಮೊಘಲರ ಉದ್ಯಾನವನಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ.
ಪ್ರಶ್ನೆ 29. ಆದಿ ಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಮಠವನ್ನು ಎಲ್ಲಿ ಸ್ಥಾಪಿಸಿದರು? ಆಪ್ಷನ್ ಎ ಶೃಂಗೇರಿ, ಬಿ ಗೋಕರ್ಣ, ಸಿ ತಲಕಾವೇರಿ, ಡಿ ಮುರುಡೇಶ್ವರ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಶೃಂಗೇರಿ. ಪ್ರಶ್ನೆ 30 ಕೊನೆಯ ಪ್ರಶ್ನೆ. ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶವು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ? ಆಪ್ಷನ್ ಎ ಒಂದೇ ದೇವರನ್ನು ನಂಬಿ, ಬಿ ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಸಿ ಆಚರಣೆ ಮತ್ತು ವರ್ಗ ವಿಭಾಗದ ನಿವಾರಣೆ, ಡಿ ಇವುಗಳಲ್ಲಿ ಎಲ್ಲವು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 2019ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 2024ರಲ್ಲಿ ಕೇಳಲಾಗಿರ್ತಕ್ಕಂತಹ VAO ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.